ಅದೇನಂದ್ರು ಅಂದರೆ, ನಾವು ಭೈರಪ್ಪನವರ 2 ಕಾದಂಬರಿಯನ್ನು ವಂಶವೃಕ್ಷ ಮತ್ತು ತಬ್ಬಲೆ ನೀನಾದೆ ಮಗನೇ ನಾನು ಡೈರೆಕ್ಟ್ ಮಾಡಿದ್ದು, ಅದಕ್ಕೆ ಒಪ್ಕೊಂಡದ್ದು, ಅದೊಂದು ನಾನು ತಪ್ಪು ಕೆಲಸ ಮಾಡಿದ್ದೇನೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಅಂತ ಒಂದು ಹೇಳಿಕೆ ಕೊಟ್ಬಿಟ್ರು. ಜನಗಳು ಸಾಕಷ್ಟು ಬಿಟ್ರು ಅದನ್ನು. ಇದು ಆವಾಗ ನಡೆದದ್ದು. ಯಾಕೆ ನೀವು ಗಿರೀಶ್ ಕಾರ್ನಾಡರ ಆತ್ಮಚರಿತ್ರೆ ಆಡಾಡುತ್ತಾ ಆಯುಷ್ಯ ಅಂತ ಅನ್ನೋದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಪರ್ಸನಲ್ ಇದು ಎಲ್ರಿಗೂ ಇದ್ದೇ ಇರುತ್ತೆ. ಪಾಪ ಗಿರೀಶ್ ಕಾರ್ನಾಡರ ತಾಯಿ ವಿಧವೆಯಾಗಿದ್ದವರು. ಮೊದಲನೇ ಮದುವೆಯಿಂದ ಒಂದು 5 ವರ್ಷದ ಗಂಡು ಹುಡುಗ ಇದ್ದ. ಅವಾಗ ಒಬ್ಬ ಡಾಕ್ಟ್ರನ್ನ, ಈಗ ನರ್ಸ್ ಆಗಿದ್ದರು, ಒಬ್ಬ ಡಾಕ್ಟ್ರನ್ನ ಅವರು ಮದುವೆ ಮಾಡಿಕೊಂಡ್ರು. ಆ ಡಾಕ್ಟ್ರ್ ಹೆಸರು ಕಾರ್ನಾಡ್ ಅಂತ, ಅಂದರೆ 2ನೇ ಮದುವೆ ಮಾಡಿಕೊಂಡೆ ಹೆಸರು ಕಾರ್ನಾಡ್ ಅಂತ. ಮೊದಲನೇ ಗಂಡನ ಹೆಸರು ಮಂಕೀಕರ್ ಅಂತ. ಸರಿ, ಗೋಕರ್ಣದವರ ಅಲ್ಲ ಮಂಕೀಕರ್ ಅಂತ, ಗೋಕರ್ಣ ಅಂತಲ್ಲ. ಹಾಂ ಸರಿ, ಅವರು ಮಂಕೀಕರ್ ಅಂತ ನನಗೆ ನೆನಪು. ಸರಿ, ಮಗನ ಅವ್ರ ಮದುವೆ ಆಯ್ತು. ಅವರು ಇದನ್ನ ಈ ಹುಡುಗರ ಇವ್ರ ಜೊತೆನೆ ಇದ್ದ. ಮತ್ತೆ ಅವ್ರ ತಂದೆ ಇದು ಅಂದ್ರೆ ಈ ಬಲ ತಂದೆ ಅವರನ್ನ ಓದಿಸಿ ಎಲ್ಲನೂ ಮಾಡಿದ್ರು. ಆತ ಇದಕ್ಕೂ ಒಳ್ಳೆ ಕೆಲಸ, ಒಳ್ಳೆ ವಿದ್ಯಾಭ್ಯಾಸ ಇದು ಎಲ್ಲನೂ ಆಯಿತು. ಈತನಿಗೆ ಮದುವೆಯಾಗುವ ಸಂದರ್ಭದೊಳಗೆ ತಾನೇ ಕೇಳ್ದ ಈ ಸಾಕು ತಂದೆನ, ನನ್ನ ಹೆಸರು ಬೇರೆ ಸರ್ನೇಮ್ ಇದೆ, ನಾನು ನನ್ನ ಹೆಸರನ್ನು ಕಾರ್ನಾಡ್ ಅಂತ ನಾನು ಮಾಡ್ಕೋಬೇಕು, ಮಾಡಿ ನೀವು ಒಪ್ಪಿಗೆ ಕೊಡಿ ಅಂತ. ಆಯ್ತಪ್ಪ ಅಂತ ಅವ್ರು ಅದನ್ನು ಹೇಳಿದ್ರು. ಈತನು ಕಾರ್ನಾಡ್ ಅಂತ ಆಗಿದ್ದ. ಈತನಿಗೆ 50 ವರ್ಷ ವಯಸ್ಸು ಆಗೋ ತನಕಲೂ ಅವನು ಕಾರ್ನಾಡಾಗೆ ಇದ್ದ. ಆಮೇಲೆ ಏನಾಯಿತು, ಯಾವುದೋ ಒಂದು ಸಂದರ್ಭದೊಳಗೆ ಇವ್ರ ಚಿಕ್ಕಪ್ಪ, ಅಂದರೆ ಇವರ ನಿಜವಾದ ಚಿಕ್ಕಪ್ಪ, ಅಂದರೆ ಇವರ ಬಯಲಾಜಿಕಲ್ ಫಾದರ್ನ ಬ್ರದರು, ಅವ್ರ ಮನೇಲಿ ಏನೋ ಫಂಕ್ಷನ್ ಇರುತ್ತೆ, ಇಂಥ ಹೋಗ್ತಾನೆ, ಹೋಗಿ ಕೆಲವು ದಿವಸ ಅಲ್ಲಿರ್ತಾನೆ. ಅಲ್ಲಿ ಕೆಲವು ದಿವಸ ಇದ್ದ ನಂತರ ಆತನಿಗೆ ಒಂದು ಥರದೊಳಗೆ ನಾನು ಇಲ್ಲಿಗೆ ಐ ಬಿಲಾಂಗ್ ಹಿಯರ್, ನಾನು ಕಾರ್ನಾಡ್ ಅಲ್ಲ ಅಂತಂದು ಇವ್ರ ಮೇಲೆ ಸ್ವಲ್ಪ ದೂರನೇ ಆಗಿಬಿಟ್ಟು ಒಂದ್ಸರಿ ಕೋಪದಿಂದ ಕಾಗದ ಬರೆದ್ಬಿಡ್ತಾನೆ, ನನಗೆ ಅನ್ಯಾಯ ಆಗಿದೆ ಇದರಲ್ಲೇ, ನಾನು ಕಾರ್ನಾಡ್ ಅಲ್ಲ, ನಾನು ಈ ವಂಶಕ್ಕೆ ಸೇರಿದವನು ಅನ್ನೋ ಥರದೊಳಗೆ ಅವನು ಕಾಗದ ಬರೆದ್ಬಿಡ್ತಾರೆ. ಇದನ್ನು ಗಿರೀಶ್ ಕಾರ್ನಾಡ್ರೆ ರೆಕಾರ್ಡ್ ಮಾಡಿದ್ದಾರೆ. ಅವರ ಆತ್ಮಚರಿತ್ರೆ ಆಡಾಡ್ತಾ ಆಯುಷ್ಯ, ನೀವು ಇದನ್ನು ಓದಿದೆ. ನನಗೆ ಇದನ್ನು ಓದಿದ ಮೇಲೆ ಇವ್ರಿಗೆ ವಂಶವೃಕ್ಷದ ಮೇಲೆ ರಿಸರ್ವೇಷನ್ ಇದ್ದದ್ದು ಯಾತಕ್ಕೆ ಅಂದರೆ, ಪಾಪ ಪರ್ಸನಲ್ಲಾಗಿ ಇವರ ತಾಯಿ ವಿಧವೆಯಾಗಿತ್ತು, 5 ವರ್ಷದ ಮಗ ಇದ್ದ. ಹೆಚ್ಚು ಕಮ್ಮಿ ಈ ವಂಶವೃಕ್ಷದ ಕಾತ್ಯಾಯಿನಿ ಹೋಲುತ್ತೆ ಅದು. ಅದನ್ನು ಇವರು ಆತ ಕಾತ್ಯಾಯಿನಿ ಈ ಮನಸ್ಸಿನ ತೊಳಲಾಟ, ಇದರಿಂದ ಆಗೋದು, ಅವಳಿಗೆ ಅಬಾರ್ಷನ್ ಆಗೋದು, ಇಂಥದ್ದೆಲ್ಲ ಕತೆ ಬಂದುಬಿಟ್ಟಿದೆಯಲ್ಲ, ಇದು ಯಾಕೋ ಪರ್ಸನಲ್ಲಾಗಿ ಅವ್ರು ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅದಕ್ಕೋಸ್ಕರವಾಗಿ ಅವರಿಗೆ ವಂಶವೃಕ್ಷದ ಮೇಲೆ ತುಂಬ ಅಸಮಾಧಾನವಿತ್ತು. ಸಹಜ, ಇದನ್ನು ನಾವು ಅವರ ಎಮೋಷನ್ಸನ್ನು ನಾವು ಅಕ್ಸೆಪ್ಟ್ ಮಾಡಬೇಕು, ಅಂಡ್ ಐ ರೆಸ್ಪೆಕ್ಟ್ ಇಟ್. ಆದರೆ ಅದನ್ನು ಇವರು ಕಲೆ ಅನ್ನೋದನ್ನು ಮರೆತು ಬಿಟ್ಟಿದ್ದ ಕೆಲಸ. ಅದ್ರ ಬಗ್ಗೆ ಒಂದು ಥರ ಕಾದಂಬರಿ ಮೇಲೆ ಒಂದು ಥರದ ಕೋಪ ತೀರಿಸ್ಕೊಂಡ್ಬಿಟ್ಟಿದ್ರು ಅವರು. ಆದರೆ ತಮ್ಮ ಜೀವನದಲ್ಲೇ, ತಮ್ಮ ಮನೆಯಲ್ಲಿ ಈ ಬಲ ಅಣ್ಣ ಯಾಕೆ ಹೀಗೆ ಬಿಹೇವ್ ಮಾಡ್ದ, ಈ ಬಲ ಅಣ್ಣ 50ನೇ ವಯಸ್ಸಾದ ಮೇಲೆ ಅವನು ಯಾತಕ್ಕೆ ಇದು ನಾನು ಕಾರ್ನಾಡ್ ಅಲ್ಲ, ನಾನು ಈ ಫ್ಯಾಮಿಲಿಗೆ ಸೇರಿದವನು, ಹಾಗೆ ಯಾಕೆ ಚಿಕ್ಕಪ್ಪನ ಮನೆಗೆ ಹೋದ ಮೇಲೆ ಯಾಕೆ ಹೀಗೆ ಮಾಡ್ದ? ಇದು ಬಹಳ ಸೀರಿಯಸ್ ಆದ ಪ್ರಶ್ನೆ. ಇದರಲ್ಲಿ ಏನು ನಮ್ಮ ಹುಟ್ಟು ಏನು, ನಾನು ಎಲ್ಲಿಗೆ ಸೇರಿದ್ದೇನೆ, ಇತ್ಯಾದಿ ಬಹಳ ಸೀರಿಯಸ್ ಆದ ಪ್ರಶ್ನೆ ಇದು. ಅದಕ್ಕೋಸ್ಕರವಾಗಿ ನಾನು ಗಣೇಶ್ ಹೇಳಿದ್ರಲ್ಲ, ಇವರದ್ದು TV ಕಾಣೆಯವರದ್ದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 7 ಸಂಪುಟಗಳು. ನಾನು ಆ 7 ಸಂಪುಟಗಳನ್ನು ಓದಿದ್ದೆ ಇದನ್ನು ಬರೆಯೋದಕ್ಕೆ ಮೊದಲು. ನನಗೆ ಥೀಮ್ ಹೊಳೆದ ಮೇಲೆ ಇವನ್ನೆಲ್ಲ ಈ ಧರ್ಮಶಾಸ್ತ್ರಗಳನ್ನು, ಇದರ ಸೂಕ್ಷ್ಮಗಳನ್ನು ನಾನು ಚೆನ್ನಾಗಿ ತಿಳ್ಕೊಳ್ದೇನೆ ಯಾವುದನ್ನು ಬರೀಬಾರ್ದು ಅನ್ನುವಂಥ ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ನನಗೆ ಮೊದಲಿಂದಲೂ ಇತ್ತು.
ಪೂನಾದಲ್ಲಿ ಒಬ್ಬರು ಡಿ ವಾಡೇಕರ್ ಅಂತ ದೊಡ್ಡ ವಿದ್ವಾಂಸರು. ಅವರು ಮರಾಠಿ ಎನ್ಸೈಕ್ಲೋಪೀಡಿಯಾ ಫಿಲಾಸಫಿ ಅಂತ ಒಂದು ಪುಸ್ತಕ 3 ವಾಲ್ಯೂಮನ್ನು ಅವರು ಎಡಿಟ್ ಮಾಡಿದವರು. ಅವರು ಅದಕ್ಕೆ ನನ್ನಿಂದ 2 ಆರ್ಟಿಕಲ್ಸ್ ಬರೆಸಿದ್ರು. ಅವರು ಈ ಥರದೊಳಗೆ ನನಗೆ ಪರಿಚಯ ಇತ್ತು. ಅವ್ರ ಹತ್ರ ನಾನು ಇದನ್ನು ಚರ್ಚೆ ಮಾಡಿದೆ, ಈ ಧರ್ಮ ಸೂಕ್ಷ್ಮಗಳು ಏನೇನು ಡೀಟೇಲು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 7 ವಾಲ್ಯೂಮ್ ಫ್ರಮ್ ಬಿಗಿನಿಂಗ್ ಟು ಎಂಡ್ ಓದಿದ್ರೆ ನಿಮ್ಗೆ ಎಲ್ಲ ಕಾನ್ಸೆಪ್ಟ್ಸು ಕೂಡ ಕ್ಲಿಯರ್ ಆಗುತ್ತೆ. ನೀವು ಅದನ್ನು ಓದಿ ಕಾದಂಬರಿ ಬರೆಯೋದಕ್ಕೆ ಮೊದಲು ಅಂತ ಅವ್ರು ಹೇಳಿದರು. ನಾನು ಎಲ್ಲ ಕಾನ್ಸೆಪ್ಟ್ಸನ್ನು ಓದ್ತಿದ್ದೆ. ಅದರೊಳಗೆ ಏನು ಬರುತ್ತೆ ಅಂದರೆ, ಈ ದತ್ತು ತಗೊಳ್ತಾರಲ್ಲ, ಆ ದತ್ತುನ ಯಾರನ್ನು ತಗೋಬೇಕು ಅನ್ನೋ ಪ್ರಶ್ನೆ ಬಂದಾಗ, ನೀವೆಲ್ಲ ಆಸ್ಪತ್ರೆಯಲ್ಲಿ ಹೋಗಿದ್ದಂಥ ಯಾವುದೋ ಒಂದು ಮಗುನ, ಬಡ ಮಗುನ ತಗೊಂಬಂದ್ಬಿಡ್ತೀನಿ, ನಾನು ದತ್ತು ಮಾಡ್ಕೊಂಡ್ಬಿಡ್ತೀನಿ, ಅದಕ್ಕೊಂದು ಲೈಫ್ ಕೊಟ್ಟು ಬಿಡ್ತೀನಿ. ತಗೊಂಬಂದು ನೀವು ಸಾಕಿ ಲೈಫ್ ಕೊಡಿ, ಪುಣ್ಯ ಕೆಲಸ ಮಾಡಿ. ಆದರೆ ಅದು ನಿಮಗೆ ದತ್ತು ಮಗ ಆಗೋಕೆ ಸಾಧ್ಯವಿಲ್ಲ. ಅದು ದತ್ತು ಮಗ ಆಗಬೇಕಾದ್ರೆ ಆ ವಂಶಕ್ಕೆ ಸೇರಿದವನೇ ಆಗಬೇಕು, ಆ ರಕ್ತಕ್ಕೆ ಸೇರಿದವನೇ ಆಗಬೇಕು. ನಿಮಗೆ ಮಕ್ಕಳಿಂದ ಹೋದರೆ, ನನಗೆ ಮಕ್ಕಳಿಲ್ಲ ಅಂತ ಅಂದರೆ ನನ್ನ ಚಿಕ್ಕಪ್ಪನ ಮಗ ಅವನದೊಂದು ಮಗು, ಅಥವಾ ನನ್ನ ಸ್ವಂತ ಅಣ್ಣನ ಮಗು, ತಮ್ಮನ ಮಗು, ಅದು ಫಸ್ಟ್ ಪ್ರಿಫರೆನ್ಸು. ಇಲ್ಲ ಚಿಕ್ಕಪ್ಪನ ಮನೆ, ಆ ಮಕ್ಕಳಿಗೆ ಸೇರಿದ್ದವು ಫಸ್ಟ್ ಪ್ರಿಫರೆನ್ಸು. ಅಥವಾ ನನ್ನ ತಂಗಿ ಮಕ್ಕಳು, ಅದು ನೆಕ್ಸ್ಟ್ ಪ್ರಿಫರೆನ್ಸು. ಈ ಥರದೊಳಗೆ ಯಾರಿಗೆ ಸಹಜವಾಗಿಯೇ ಆ ರಕ್ತಕ್ಕೆ ಇದು ಯಾರು ದತ್ತು ಮಾಡ್ಕೊತಾನೋ, ನಾನು ಆ ವಂಶಕ್ಕೆ ಸೇರಿದವನು ಅಂತ ಅನ್ನೋ ಗೌರವ ಅವನಿಗೆ ರಕ್ತಗತವಾಗಿ ಯಾರು ಹುಟ್ಟುತ್ತೋ ಅಂಥವ್ರು ದತ್ತು ಮಾಡ್ಕೊಂಡ್ರೆ ಅವನಿಗೆ ನಾನು ದತ್ತು ಮಗ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಅವನ ಲಾಯಲ್ಟಿ ಇದಕ್ಕೆ ಇರುತ್ತೆ. ನಿಮಗೆ ಇದಿಲ್ಲದೇನೆ ನೀವು ಎಲ್ಲಿಂದೋ ತಗೊಂಬಂದು ದತ್ತು ಮಾಡ್ಕೊಂಡು ಇದು ಮಾಡ್ತು ಅಂದರೆ ಇಟ್ ಈಸ್ ಜಸ್ಟ್ ಎ ಲೀಗಲ್ ಕಾಂಟ್ರಾಕ್ಟ್. ಇದು ಲೀಗಲ್ ಕಾಂಟ್ರಾಕ್ಟ್. ಇದು ಇಲ್ಲಿ ಶ್ರೋತ್ರಿಯರ ಪಾತ್ರ, ಶ್ರೋತ್ರಿಯರು ಎತ್ತುವಂಥ ಪ್ರಶ್ನೆ ಇದೆಯಲ್ಲ, ಇವನ್ನೆಲ್ಲನೂ ಅಧ್ಯಯನ ಮಾಡ್ತಾ 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 ನನ್ನ ಮನಸ್ಸಿನಲ್ಲಿ ಹೊಳಿತು. ಅದು ಕಾದಂಬರಿಯಲ್ಲಿ ಒಂದೇ ವಾಕ್ಯ ಅಥವಾ 1 ನಿಮಿಷದಲ್ಲಿ ಬಂದು ಹೋಗೋ ವಾಕ್ಯ ಕಾದಂಬರಿಯಲ್ಲಿ ಇರಬಹುದು, ನಾಟಕದಲ್ಲಿ ಅರ್ಧ ನಿಮಿಷದೊಳಗೆ ಅವ್ರು ಮುಗಿಸ್ಬಿಡ್ಬೋದು ಈ ಡೈಲಾಗನ್ನು. ಏನು ಅಂತಂದರೆ, ಈ ಮಗು ಒಂದು ವಂಶದ್ದು ಅಂತ ಹೇಳಿ ಡೈಲಾಗನ್ನು ಮುಗಿಸ್ಬಿಡ್ಬೋದು. ಆದರೆ ಇದರ ಹಿಂದೆ ಸಾಕಷ್ಟು ಅಧ್ಯಯನ ಇರುತ್ತೆ. ನಮ್ಮ ಟ್ರೆಡಿಷನ್ ಏನು ಹೇಳುತ್ತೆ ಇದ್ರ ಬಗ್ಗೆ. ಈ ಮೊನ್ನೆ ಮೈಸೂರು ಮಹಾರಾಜರು ಇದರೊಳಗೆ ಆ ಮಗುನ ದತ್ತು ತಗೊಂಡ್ರು. ಏನು ಮಾಡಿದ್ರು, ಗಂಡು ಕಡೆಯಿಂದ ಅವ್ರಿಗೆ ಬೇರೆ ಮಗು ಸಿಕ್ಕಲಿಲ್ಲ, ಈ ಮಗಳ ಕಡೆಯಿಂದ ಮಾಡಿಕೊಂಡ್ರು ಅಷ್ಟೇ. ಆ ಸತ್ತು ಹೋದ ಮಹಾರಾಜರಿಗೆ, ಅಂದರೆ ಜಯಚಾಮರಾಜ ಒಡೆಯರ ಮಗಳ ಮಗು ಹುಡುಗ ಅಂದ್ರೆ ಅದಕ್ಕೆ ಸೇರಿದ್ದು. ಅದಕ್ಕೆ ಆ ಹೆಸರು ಹೇಳಿದ ತಕ್ಷಣ ಅದಕ್ಕೆ ಗೌರವ ಪ್ರೀತಿ ಹುಟ್ಟೇ ಬಿಡುತ್ತೆ. ನಾನು ಆ ರಕ್ತಕ್ಕೆ ಸೇರಿದವನು ಅಂತ ಅನ್ನೋದು ಹುಟ್ಟುತ್ತೆ ಅದರಲ್ಲಿ. ಸೊ ಟ್ರೆಡಿಷನ್ ಈ ಥರದೊಳಗೆ ಇದೆ. ಇದು ಎಲ್ಲ ಟ್ರೆಡಿಷನ್ ಒಳಗೂ ಇದ್ದದ್ದೇನೆ, ಎಲ್ಲ ದೇಶದ ಟ್ರೆಡಿಷನ್ ಒಳಗೂ ಕೂಡ ಇದ್ದದ್ದೇನೆ ಇದನ್ನ. ಆದ್ದರಿಂದ ಈ ಕಾನ್ಸೆಪ್ಟು ಇದು ಬಹಳ ಯೂನಿವರ್ಸಲ್ ಕಾನ್ಸೆಪ್ಟ್. ಇದು ಎಲ್ರಿಗೂ ಯಾತಕ್ಕೆ ಕಾದಂಬರಿ ಹಿಡಿಯುತ್ತೆ, ಬೇರೆ ದೇಶಗಳಲ್ಲೂ ಕೂಡ ಯಾತಕ್ಕೆ ಇದು ಹಿಡಿಯುತ್ತೆ ಅಂತ. ಈಗ ಇವ್ರು ಹೇಳಿದ್ರಲ್ಲ, ನನಗೆ ಸ್ಕಾಟ್ಲೆಂಡಲ್ಲಿ ಒಬ್ಬರು ಈ ಕಾದಂಬರಿ ಸಿಕ್ತವರು ಅಂತ ಮ್ಯಾಕ್ಮಿಲನ್ ಅಂತ ಅನ್ನೋರು ಅಂತವರು 92 ವರ್ಷ ಅವರೊಂದು ದೊಡ್ಡ ಮ್ಯಾನ್ಷನ್ ಒಳಗೆ ಇದ್ದಾರೆ. ಫಿನ್ಲೆ ಸ್ಟೋನ್ ಅಂತ ಮ್ಯಾನ್ಷನ್ನ ಹೆಸರು. ಅದ್ರ ಸುತ್ತ ಸುಮಾರು ಒಂದು 20-25 ಎಕರೆ ಜಮೀನು. ಅದನ್ನೆಲ್ಲ ಭಾಳ ಚೆನ್ನಾಗಿ ಫಾರೆಸ್ಟು ಅದನ್ನೆಲ್ಲ ಹಿಂದಿನ ಕಾಲದ್ದೆಲ್ಲ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ದೊಡ್ಡ ಮ್ಯಾನ್ಷನ್ನು. ಅದನ್ನು ನನ್ನ ಕರೆದಿದ್ರು, ಮಾತಾಡೋಣ ಹಾಗೆ ಅಂತ ಅಂದು 1-2 ಗಂಟೆ ಟೀಗೆ ಅಂತ ಕರೆದಿದ್ರು. 1-2 ಗಂಟೆ ನಾವಿದೆಲ್ಲ ಮಾತಾಡಿದ್ವು. ಅವ್ರು ಹೇಳ್ತಾರೆ, ನೋಡಿ ನಮ್ಮದು ಮ್ಯಾಕ್ಮಿಲನ್ ವಂಶ ಅಂತಂದ್ರೆ ನಮ್ದೇನು ಕಡಿಮೆ ಅಲ್ಲ. ಬ್ರಿಟನ್ನೊಳಗೆ ಪ್ರೈಮ್ ಮಿನಿಸ್ಟರ್ ಇದ್ದಾವ ಒಬ್ಬ ಮ್ಯಾಕ್ಮಿಲನ್ ಅಂತವ. ಮ್ಯಾಕ್ಮಿಲನ್ ಪಬ್ಲಿಕೇಶನ್ ಅಂತ ಒಬ್ಬರು ದೊಡ್ಡ ಬಹಳ ಪ್ರಸಿದ್ಧವಾದಂಥ ಪಬ್ಲಿಷರ್ಸು ಎಲ್ಲ ಇರುವಂಥ ವಂಶ. ಈಗ ನಾವೆಲ್ಲ ಒಂದು ವೆಬ್ಸೈಟ್ ಮಾಡಿಬಿಟ್ಟಿದ್ದೀವಿ. ಏನಂತ ಅಂದರೆ, ಮ್ಯಾಕ್ಮಿಲನ್ ಅನ್ನೋ ಸರ್ನೇಮ್ ಇರೋರು ಯಾವುದೇ ದೇಶದೊಳಗೆ ಇರಲಿ, ಅಮೆರಿಕ ಆಗ್ಬೋದು, ಕೆನಡಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಸೌತ್ ಆಫ್ರಿಕಾ ಇರ್ಬೋದು, ಬ್ರಿಟನ್ ಇರ್ಬೋದು,
ಎಲ್ಲೇ ಇದ್ದರೂ ಕೂಡ ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ. ಇದರಲ್ಲಿ ಯಾರು ಅಂತ ಅನ್ನೋದಕ್ಕೆ ನಾವು ಆ ವಂಶವೃಕ್ಷ ಅಂದ್ರೆ ಅದರೊಳಗೆ ಎಷ್ಟು ಜನ ಇರ್ತಾರೆ, ಎಷ್ಟು ಮಕ್ಕಳು ಇರ್ತಾರೆ, ಯಾರ್ಯಾರಿಗೆ ಏನೇನು ಮಕ್ಕಳಾದರೂ ಅವ್ರ ಮಕ್ಕಳು ಯಾರು, ಆ ಹೆಣ್ಮಕ್ಳು ಯಾರು, ನಾವು ಎಲ್ಲನೂ ಇವಾಗೆಲ್ಲ ಇದನ್ನೆಲ್ಲ ವಂಶವೃಕ್ಷ ಎಲ್ಲ ಮಾಡಿಬಿಟ್ಟಿದ್ದೀವಿ. ನಮ್ಮ ಈ ಮ್ಯಾಕ್ಮಿಲನ್ ಸರ್ನೇಮ್ ಇರುವಂಥವರಲ್ಲಿ ಯಾರಿಗಾದರೂ ಒಂದು ಮಗು ಆದರೆ ತಕ್ಷಣ ನಮಗೆ ಇಲ್ಲಿ ಇನ್ಫಾರ್ಮ್ ಮಾಡಬೇಕು. ನಾವು ಅದನ್ನು ನಮ್ಮ ಇದಕ್ಕೆ ಕಂಪ್ಯೂಟರ್ ರೆಕಾರ್ಡ್ಗೆ ನಾವಿಲ್ಲಿ ಸೇರಿಸ್ತೀವಿ. ಹೀಗಾಗಿ ನಾವು ಟ್ರೇಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಯಾವ ಮಗು ಯಾರನ್ನ ಮದುವೆ ಆದರೂ ಏನಾಯಿತು, ಮತ್ತೆ ಮುಂದಿನ ಸಂತಾನ ಯಾವುದು ಅನ್ನೋದನ್ನು ನಾವೆಲ್ಲ ಟ್ರೇಸ್ ಮಾಡೋದಕ್ಕೆ ಸುಲಭವಾಗುತ್ತೆ. 2 ವರ್ಷಕ್ಕೊಂದ್ಸಲ ನಾವೊಂದು ಕಾನ್ಫರೆನ್ಸ್ ಮಾಡ್ತೀವಿ, ಮ್ಯಾಕ್ಮಿಲನ್ ಕಾನ್ಫರೆನ್ಸ್ ಅಂತ. ಆ ಕಾನ್ಫರೆನ್ಸ್ಗೆ ಹೇಗೆ ನೀವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ 1 ವರ್ಷ 1.5 ವರ್ಷಕ್ಕೆ ಮೊದಲಿಂದಲೇ ಅರೇಂಜ್ಮೆಂಟ್ ಮಾಡಬೇಕಲ್ಲ ಇದರೊಳಗೆಲ್ಲ. ಆ ಕಾನ್ಫರೆನ್ಸ್ ಈ ಸಲ ಅಮೆರಿಕಾದಲ್ಲಾಗ್ಬೋದು, ಇನ್ನೊಂದು ಸಲ ಕೆನಡಾದಲ್ಲಾಗ್ಬೋದು, ಇನ್ನೊಂದು ಸಲ ಆಸ್ಟ್ರೇಲಿಯಾದಲ್ಲ. ಈ ಥರದೊಳಗೆ ನಮ್ಮ ವಂಶದ ಇದನ್ನೆಲ್ಲ ನಾವು ಏನು ರೆಕಾರ್ಡ್ ಎಲ್ಲ ಮಾಡ್ಕೊಂಡಿರ್ತೀವಿ. ಯಾಕೆ ಇಲ್ಲದೆ ಹೋದರೆ ನಮ್ಮ ವಂಶ ಅಂತ ಅನ್ನುವಂಥ ಒಂದು ಪ್ರೈಡ್ ನಮಗೆ ಹೇಗೆ ಕೀಪಪ್ ಮಾಡೋಕ್ಕಾಗತ್ತೆ? 92 ವರ್ಷದ ಇಂಗ್ಲೀಷ್ ಮ್ಯಾನ್ ಹೇಳ್ತಾರೆ, ಅವ್ರು ಹೇಳ್ತಾರೆ ಈ ನಿಮ್ಮ ಕಾದಂಬರಿಯಲ್ಲಿರುವಂಥ ಸಮಸ್ಯೆ ನಮ್ಮೊಳಗೂ ಇದೆ, ಆ ಫೀಲಿಂಗ್ ನಮ್ಮೊಳಗೂ ಇದೆ ಅಂತವ. ಸೊ ಹೀಗೆ ಅದು ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್, ಇದು ಪ್ರಾಬ್ಲಮ್. ಇದು ಈ ರಕ್ತಕ್ಕೆ ಸಂಬಂಧಪಟ್ಟದ್ದು ಯೂನಿವರ್ಸಲ್ ಪ್ರಾಬ್ಲಮ್. ಈ ಕಾದಂಬರಿ ಅಷ್ಟು ಅಪೀಲ್ ಆಗೋದಕ್ಕೆ ಆ ಶ್ರೋತ್ರಿಯರು ಎತ್ತುವಂಥ ಇದು ಪ್ರಶ್ನೆ. ಇದು ಯಾವಾಗಲಾದ್ರೂ ನಾವು ಒಂದು ಟ್ರೆಡಿಷನನ್ನು ಕುರಿತು ನಾವು ಬರೀಕ್ಕೆ ಹೋದರೆ, ಅಥವಾ ಯಾವುದೇ ಒಂದು ಕಲಾಕೃತಿಯಲ್ಲಿ ನಾವು ಅದನ್ನು ಚಿತ್ರಿಸೋಕ್ಕೆ ಹೋದರೆ, ಮೊದಲು ಆ ಟ್ರೆಡಿಷನನ್ನು ನಾವು ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಬರೀ ಶಾಸ್ತ್ರ ಹೇಗೆ ಹೇಳುತ್ತೆ ಅಥವಾ ಐತಿಹಾಸಿಕ ಕಾಲದೊಳಗೆ ಅದರೊಳಗೆ ಬದಲಾವಣೆಗಳು ಕೂಡ ಎಷ್ಟೋ ಆಗುತ್ತೆ, ಮಿಕ್ಸಿಂಗ್ ಎಷ್ಟೋ ಆಗಿರುತ್ತೆ. ಅದಕ್ಕೆ ಸರಿಯಾದ ವಿದ್ವಾಂಸರು ಬರೆದಿರುವಂಥದ್ದು ಅದನ್ನು ಅಧ್ಯಯನ ಮಾಡಿರಬೇಕು ಲೇಖಕ. ನನಗೆ ಈ ಸಹಾಯ ದೊರಕಿದ್ದು PV ಕಾಣೆಯವರ ಪುಸ್ತಕ ಓದಿದ್ರಿಂದ. ಪರಿಣಾಮ ಏನಂತ ಅಂದರೆ, ನೀವು ಭಾರತದ ಯಾವುದೇ ಭಾಷೆ ವಂಶವೃಕ್ಷ ಟ್ರಾನ್ಸ್ಲೇಟ್ ಆಗಿರಲಿ, ಎಲ್ಲರೂ ಹೌದೌದು ಇದು ನಮ್ಮದೇನೆ, ನಂಜನಗೂಡು ಅನ್ನೋ ಹೆಸರನ್ನು ಬದಲಾಯಿಸ್ಕೊಂಡು ಇನ್ನೊಂದು ಹೆಸರು ಮಾಡ್ಕೊಂಡು ಬಿಟ್ರೆ, ನಮ್ಮೂರಿನಲ್ಲಿ ನಮ್ಮ ಪಕ್ಕದ ಊರಿನೊಳಗೆ ಇದು ನಡೆದಿರುವಂಥದ್ದೇ, ನಮ್ಮ ಫ್ಯಾಮಿಲಿಯಲ್ಲಿ ನಡೆದಿರುವಂಥದ್ದೇ ಅನ್ನುವಂಥ ಭಾವ ಭಾರತದಲ್ಲಿರೋ ಪ್ರತಿಯೊಬ್ಬರಿಗೂ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದ್ದರೂ ಕೂಡ ಬೇರೆ ಬೇರೆ ಕಡೆಯಲ್ಲೂ ಆಗುತ್ತೆ. ಇದು ರಷ್ಯನ್ ಆಗ್ಬೋದು, ಇಂಗ್ಲೆಂಡ್ ಆಗ್ಬೋದು, ಫ್ರೆಂಚ್ ಆಗ್ಬೋದು, ಬೇರೆ ಬೇರೆ ಕಡೆಯಲ್ಲೂ ಆಗುತ್ತೆ. ಇದು ಯೂನಿವರ್ಸಲ್ ಥೀಮ್. ಯಾವುದೇ ಒಂದು ಸಾಹಿತ್ಯ ಕೃತಿಗೆ ಆ ಯೂನಿವರ್ಸಾಲಿಟಿ ಬರಬೇಕಾದ್ರೆ ಯೂನಿವರ್ಸಲ್ ಥೀಮ್ ಇದ್ರೇ ಯೂನಿವರ್ಸಾಲಿಟಿ ಬರುತ್ತೆ. ಇದು ಬರೀ ನಾನು ಬರವಣಿಗೆ ತಂತ್ರದಿಂದ ಏನೋ ಮಾಡ್ತೇನೆ ಅಂತಂದರೆ ಅದು ಹೆಚ್ಚಿಗೆ ಅಪೀಲು ಇರೋಲ್ಲ, ಹೆಚ್ಚಿಗೆ ದಿವಸ ಸಾಹಿತ್ಯ ಕೃತಿ ಬದುಕೋದು ಇಲ್ಲ. ಶ್ರೋತ್ರಿಯರ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಇದೆ. ಈ ಕಾದಂಬರಿಯ ತಿರುವುಘಟ್ಟ ಅಂದರೆ ಶ್ರೋತ್ರಿಯರಿಗೆ ಅವರ ಜನ್ಮ ರಹಸ್ಯ ತಿಳಿಯುವುದು ನಿಮಗೆ ಕಾದಂಬರಿಯ ಬರವಣಿಗೆಯ ಮೊದಲೇ ತಿಳಿದಿತ್ತೋ, ಅಥವಾ ಪಾತ್ರ ಪೋಷಣೆ ಮಾಡುತ್ತಾ ಶ್ರೋತ್ರಿಯರ ಪಾತ್ರವನ್ನು ಮಹಾಪರೀಕ್ಷೆಗೆ ಒಡ್ಡಿ ತನ್ಮೂಲಕ ಹೊರಬರುವ ಫಲವನ್ನು ಅರಿಯುವ ಮಾರ್ಗವೇ, ಅಥವಾ ಅದು ಕೇವಲ ರಸದೃಷ್ಟಿಯಿಂದ ಬಳಸಿದ ತಂತ್ರವೇ? ಇಲ್ಲ, ಬರಿತಾ ಹೊಳೆಯುತ್ತೆ ಡೀಟೇಲ್ಗಳು. ಇದು ಮುಂದೆ ಈ ಪಾತ್ರ ಹೇಗೆ ನಡಿಬೇಕು, ಏನಾಗಬೇಕು ಅನ್ನೋ ಡೀಟೇಲ್ ಎಲ್ಲನೂ ತನ್ಮಯತೆಯಿಂದ ಬರೆಯುವಾಗ ಹೊಳೆದದ್ದು ಇವೆಲ್ಲನೂ. ಈ ಕಾದಂಬರಿಯ ವಸ್ತು ನಿಮಗೆ ಹೊಳೆದದ್ದು ಹೇಗೆ? ಅದೇ ಹೇಳಿದ್ನಲ್ಲ, ಇದು ಹೇಗೆ ಅಂತ ನಾನು ಹೇಳಲಾರೆ, ಬಟ್ ಇದೊಂದು ಸಮಸ್ಯೆ ನನ್ನನ್ನು ಕಾಡ್ತಾ ಇತ್ತು ಅಷ್ಟೇ. ಇನ್ನೊಂದು ಸಮಸ್ಯೆ ಪ್ರಶ್ನೆ ಬರೋದು ಅಂದರೆ, ಸದಾಶಿವರಾಯರು ಮಗುವಿನ ದೃಷ್ಟಿಯಿಂದ ಕಾತ್ಯಾಯನ ವಿಚಾರವಾಗಿ ಶ್ರೋತ್ರಿಯರ ಅಭಿಪ್ರಾಯ ಕೇಳ್ತಾರೆ ಅವರು ನಂಜನಗೂಡಿಗೆ ಬಂದಾಗ. ಆವಾಗ ಮಗುವನ್ನು ಬಿಟ್ಟು ಹೋಗುವಾಗ ಆಕೆಗೆ ಪ್ರಚಂಡ ದುಃಖವಾಯಿತು, ಆದರೂ ಅದನ್ನು ಮೀರಿದ ಪ್ರಕೃತಿ ಸಹಜ ಶಕ್ತಿ ಆಕೆಯನ್ನು ದೂರ ಕರೆದೊಯ್ಯಿತು, ಅದಕ್ಕಾಗಿ ಅಚ್ಚರಿ ಪಡುವ ಅಗತ್ಯವಿಲ್ಲ, ಹಾಗೆಯೇ ಅದು ತಿರಸ್ಕಾರ ಯೋಗ್ಯವೂ ಅಲ್ಲ ಅಂತ ಹೇಳ್ತಾರೆ. ಆದರೆ ಕಾತ್ಯಾಯನಿಯು ತನ್ನ ಮಗು ಚೀನಿಯನ್ನು ಕರೆದೊಯ್ಯಲು ಬಂದ ಸಂದರ್ಭದಲ್ಲಿ ಶ್ರೋತ್ರಿಯರು ಆಡುವ ಧರ್ಮ ಸೂಕ್ಷ್ಮದ ಮಾತುಗಳು ಆಕೆಯ ಅಸಹಾಯಕತೆಯನ್ನು ಮತ್ತಷ್ಟು ಉಲ್ಬಣಗೊಳಿಸಿ ಕಡೆಗೆ ಮಗುವಿನ ಮೇಲೆ ತನಗೆ ಯಾವುದೇ ಹಕ್ಕಿಲ್ಲವೆನಿಸುವಂತೆ ಭಾವನೆ ಮೂಡಿ ವಾಪಸ್ಸಾಗುತ್ತಾಳೆ. ಒಟ್ಟಿನಲ್ಲಿ ಕಾತ್ಯಾಯನಿ ಮಗುವನ್ನು ಬಿಟ್ಟು ಹೋಗುವುದು
ಧರ್ಮ ಸೂಕ್ಷ್ಮದಲ್ಲಿ ತಾನು ಸೋತೆನೆಂಬ ಭಾವದಿಂದ ಹೊರತು ಪ್ರಕೃತಿ ಸಹಜ ಶಕ್ತಿಯ ಸೆಳೆತದಿಂದ ಅಲ್ಲವೇ? ಶ್ರೋತ್ರಿಯರಿಗೆ ಈ ಸೂಕ್ಷ್ಮ ಹೊಳೆದದ್ದು ಸ್ವಲ್ಪ ಅಸಹಜ. ಮಗುವನ್ನು ಬಿಟ್ಟು ಹೊರಡುವಾಗ ಆಕೆಗೆ ಪ್ರಚಂಡ ದುಃಖವಾಯಿತು. ಆದರೂ ಅದನ್ನು ಮೀರಿದ ಪ್ರಕೃತಿ ಸಹಜ ಶಕ್ತಿ ಆಕೆಯನ್ನು ದೂರ ಕರೆದೊಯ್ಯಿತು. ಅದಕ್ಕಾಗಿ ಅಚ್ಚರಿ ಪಡುವ ಅಗತ್ಯವಿಲ್ಲ. ಹಾಗೆಯೇ ಅದು ತಿರಸ್ಕಾರ ಯೋಗ್ಯವೂ ಅಲ್ಲ ಎನ್ನುತ್ತಾರೆ. ಆದರೆ ಕಾತ್ಯಾಯನಿಯು ತನ್ನ ಮಗು ಚೀನಿಯನ್ನು ಕರೆದೊಯ್ಯಲು ಬಂದ ಸಂದರ್ಭದಲ್ಲಿ ಶ್ರೋತ್ರಿಯರು ಆಡುವ ಧರ್ಮಸೂಕ್ಷ್ಮದ ಮಾತುಗಳು ಆಕೆಯ ಅಸಹಾಯಕತೆಯನ್ನು ಮತ್ತಷ್ಟು ಉಲ್ಬಣಗೊಳಿಸಿ ಕಡೆಗೆ ಮಗುವಿನ ಮೇಲೆ ತನಗೆ ಯಾವುದೇ ಹಕ್ಕಿಲ್ಲವೆನ್ನುವಂಥ ಭಾವನೆ ಮೂಡಿ ವಾಪಸ್ಸಾಗುತ್ತಾಳೆ. ಒಟ್ಟಿನಲ್ಲಿ ಕಾತ್ಯಾಯನಿ ಮಗುವನ್ನು ಬಿಟ್ಟು ಹೋಗುವುದು ಧರ್ಮಸೂಕ್ಷ್ಮದಲ್ಲಿ ತಾನು ಸೋತೆನೆಂಬ ಭಾವದಿಂದ ಹೊರತು ಪ್ರಕೃತಿ ಸಹಜ ಶಕ್ತಿಯ ಸೆಳೆತದಿಂದ ಅಲ್ಲವೇ? ಶ್ರೋತ್ರಿಯರಿಗೆ ಈ ಸೂಕ್ಷ್ಮ ಹೊಳೆಯದಿದ್ದುದು ಸ್ವಲ್ಪ ಈ ಸೂಕ್ಷ್ಮ ಶ್ರೋತ್ರಿಯರಿಗೆ ಯಾಕೆ ಇದು ಹೊಳೆಯದಿದ್ದುದು ಅಸಹಜ ಯಾಕಾಗುತ್ತೆ? ಶ್ರೋತ್ರಿಯರಿಗೆ ಅದು ಹೊಳೆದೇ ಹೊಳೆಯುತ್ತೆ. ಈ ಸೂಕ್ಷ್ಮ ಹೊಳೆದೇ ಹೊಳೆಯುತ್ತೆ. ಅವರು ಇದರಲ್ಲಿ ಏನು ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂಡ್ ಭಾವನೆ ಮಟ್ಟದೊಳಗೂ ಕೂಡ ಅವ್ರಿಗೆ ಹೊಳೆದೇ ಹೊಳೆಯುತ್ತೆ. ನಿನಗೆ ಮಗು ಇದೆ, ಇದು ನಿನಗೆ ಗಂಡ ಸತ್ತೋದ, ಆದರೆ ಇನ್ನೊಬ್ಬ ಗಂಡ ಸಿಕ್ಕಿದ್ದಾನೆ, ನಮಗೆ ಮಗ ಇಲ್ಲ, ನನಗೆ ಬೇರೆ ಮಗ ಏನು ಇಲ್ಲ, ಇದು ಸಿಕ್ಕುವುದಿಲ್ಲ, ನನಗೆ ಆ ಸ್ಥಾನದೊಳಗೆ ಬೇರೆ ಮಗ ಸಿಕ್ಕುವುದಿಲ್ಲ ನನಗೆ. ಆದರೆ ಈ ಮೊಮ್ಮಗುನ ಕೊಟ್ಟರೆ ನಮಗೇನು ಉಳಿಯುತ್ತೆ? ಈ ಮಗು ಯಾರದ್ದು? ಹಿಂದೆ ಒಂದ್ಸಲ ಅವ್ರು ಹೇಳೇ ಇರ್ತಾರೆ ಇದಕ್ಕೆಲ್ಲ, ಮಗು ತಂದೆಗೂ ಸೇರಿದ್ದಲ್ಲ, ಪೂರ್ಣವಾಗಿ ತಾಯಿಗೂ ಸೇರಿದ್ದಲ್ಲ, ಅದು ಇವರಿಗೆ ಸೇರಿದ್ದು. ಯಾರಿಗೆ? ಅದು ವಂಶಕ್ಕೆ ಸೇರಿದ್ದು. ಅವ್ರ ನಂಬಿಕೆನೇ ಹಾಗಿರುವಾಗ ಅದು ಹೇಗೆ ಇವ್ರಿಗೆ ಕೈ ಎತ್ತು ಕೊಟ್ಟು ಕೊಡೋಕ್ಕೆ ಸಾಧ್ಯ ಅವರು? ಆಮೇಲೆ ಈ ಪ್ರಶ್ನೆ ಬರುವಷ್ಟೊತ್ತಿಗೆ ಸುಮಾರು ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ. ಹೌದು, 10 ವರ್ಷ ಆದ್ಮೇಲೆ ಈ ಮಾತು ಬರೋದು ಅವಳು ಪ್ರಕೃತಿ ಅಂತ. ಶ್ರೋತ್ರಿಯರಿಗೆ ಪತ್ನಿ ವಿಯೋಗ ಬೇರೆ ಆಗಿರುತ್ತೆ. ಆಮೇಲೆ ಡಿಸ್ಟೆನ್ಸ್ ಇಂದ ಸಿಚುಯೇಷನ್ ನ್ಯಾಚುರಲ್ ಕೋರ್ಸ್ ಆಫ್ ಡೆವಲಪ್ಮೆಂಟ್. ಇನ್ನು ಒಂದೇ ಒಂದು ಪ್ರಶ್ನೆ ಪ್ರಾಯಶಃ ಕೇಳ್ಬೋದು ಅಂತ ಅನ್ಸುತ್ತೆ. ಸಿಂಪಲ್ ಆದ ಪ್ರಶ್ನೆ ಕೇಳ್ಬಿಟ್ಟು ಮುಗಿಸ್ಬಿಡೋಣ. ವಂಶವೃಕ್ಷ ಚಲನಚಿತ್ರವು ಲೇಖಕರು ನೋಡಿರಲೇಬೇಕು. ಈ ಚಲನಚಿತ್ರವು ಲೇಖಕರ ಕಲ್ಪನೆಗೆ ನ್ಯಾಯ ಒದಗಿಸಿತ್ತೆ? ನನಗೆ ಗೊತ್ತಿಲ್ಲ. ನಾನು ನೋಡಿ, ಸಿನಿಮಾ ಅದು ಬೇರೆ ಒಂದು ಮಾಧ್ಯಮ, ಕಾದಂಬರಿ ಇದು ಬೇರೆ ಮಾಧ್ಯಮ. ಸಿನಿಮಾ ಮಾಡೋರಿಗೆ ನಾನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಬಿಡ್ತೀನಿ. ಮೊದಲು ಏನು ಅಂದರೆ ಅವರು ಕಮರ್ಷಿಯಲ್ ಆಗಿ ಮಾಡ್ತಾರೆಯೇ ಅಥವಾ ಆರ್ಟಿಸ್ಟಿಕ್ ಸೆನ್ಸ್ ಇಟ್ಕೊಂಡು ಮಾಡ್ತಾರೆ ಅನ್ನೋದನ್ನು ನಾನು ವಿಚಾರ ಮಾಡ್ತೀನಿ. ಆರ್ಟಿಸ್ಟಿಕ್ ಸೆನ್ಸ್ ಇಟ್ಕೊಂಡು ಮಾಡ್ತಾರೆ ಅಂತ ಅನ್ನೋದು ನನಗೆ ಮೊದಲೇ ನಂಬಿಕೆ ಇತ್ತು. ನನಗೆ ಕಾರಂತರ ಬಗ್ಗೆ, ಕಾರ್ನಾಡ್ರ ಬಗ್ಗೆ ನನಗೆ ನಂಬಿಕೆ ಇತ್ತು. ಮಾಡಲಿ, ನಾನು ಅದಕ್ಕೆ ಒಂದು ಸ್ವಲ್ಪನೂ ತಲೆ ಹಾಕಲಿಲ್ಲ, ಅವ್ರಿಗೇನೂ ಹೇಳೋಕ್ಕೆ ಹೋಗಲಿಲ್ಲ. ನಾನು ಅದನ್ನು ಅದು ಕರೆಕ್ಟ್ ಆ್ಯಟಿಟ್ಯೂಡ್ ಅಂತ ನನಗನ್ನಿಸುತ್ತೆ. ಆಮೇಲೆ ಕೊನೆಗೆ ಏನು ಇದನ್ನು ಕಾದಂಬರಿ ಒಂದು ಅಡ್ವಾಂಟೇಜ್ ಏನಂತಂದರೆ ಕಾದಂಬರಿ ಓದೋರು ಎಲ್ಲರೂ ಸಿನಿಮಾ ನೋಡಬೇಕು ಅನ್ನೋ ಆಸಕ್ತಿ ಅವ್ರಿಗೆ ಇದ್ದೇ ಇರುತ್ತೆ. ಅಂದರೆ ಒಂದು ಇನಿಷಿಯಲ್ ಇದು ಏನು ಆಡಿಯನ್ಸ್ ಅವ್ರಿಗೆ ಸಿಕ್ಕಿರ್ತಾರೆ. ಇದು ಫೈನಾನ್ಷಿಯಲ್ ಆಸ್ಪೆಕ್ಟ್ನಿಂದ ಅಷ್ಟೇ. ಆಮೇಲೆ ಸಿನಿಮಾ ತನ್ನ ಶಕ್ತಿಯಿಂದ ಪ್ರೇಕ್ಷಕರನ್ನು ಅಟ್ರ್ಯಾಕ್ಟ್ ಮಾಡಿಕೊಡುತ್ತೆ. ಹೀಗಾಗಿ ಇದನ್ನು ನನ್ನ ಕಾದಂಬರಿ ಹೀಗಿತ್ತು, ಅವ್ರು ಹಾಗೆ ಯಾಕೆ ಮಾಡಿದ್ರು, ತಲೆ ಹಾಕಬಾರ್ದು ಲೇಖಕ. ಪ್ರಾಯಶಃ ಸಂವಾದವನ್ನು ಇಲ್ಲಿಗೆ ಮುಗಿಸ್ಬೋದು ಅಂತ ಕಾಣುತ್ತೆ. ಸಮಯವೂ ಆಗಿದೆ. ಸರ್ ಕೇಳಿ ಸರ್, ಇದು ರಾಜ್ಯ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಬಂತು ಸಿನಿಮಾಗೆ, ರಾಷ್ಟ್ರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಬಂತು, ಅತ್ಯುತ್ತಮ ನಟ ಬಂತು, ಅತ್ಯುತ್ತಮ ನಟಿ ಬಂತು, ಅತ್ಯುತ್ತಮ ಸಂಕಲನ ಬಂತು, ಅತ್ಯುತ್ತಮ ಕಥಾ ಲೇಖಕ ಬಂದಾಗ ನೀವು ಸ್ವೀಕರಿಸ್ತಿಲ್ಲ ಪ್ರಶಸ್ತಿನ. ಯಾಕೆ? ಅದೇನಾಯ್ತಂದ್ರೆ ಈ ಕಥಾ ಲೇಖಕನಿಗೆ 750 ರೂಪಾಯಿ ಆವಾಗ ಇದ್ದದ್ದು. ಆಮೇಲೆ ಇವರಿಗೆ ಡೈರೆಕ್ಟ್ರಿಗೆ 5000 ರೂಪಾಯಿ ಇತ್ತು. ಆಮೇಲೆ ಪ್ರೊಡ್ಯೂಸರ್ಗೆ ಅದೆಷ್ಟೋ ಇತ್ತು, ನಟ ನಟಿಯರಿಗೂ ಅದೆಷ್ಟೋ ಇತ್ತು. ನನಗೆ ಅನಿಸುತ್ತು ಇದು ಕಥಾ ಲೇಖಕನಿಗೆ ಇವರು ಅಗೌರವ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇದು ನಾವು ಬರೀ ದುಡ್ಡಿನ ಇದರಿಂದ ಆಗಲ್ಲ. ಸಿನಿಮಾ ಮಾಡಿರೋದಕ್ಕೆ ನೀವು ಕಾದಂಬರಿ ತಗೊಂಡ್ಮೇಲೆ ಕಾದಂಬರಿಯ ಬೇಸಿಸ್ಸು ನಿಮಗೆ.
ಅದರಿಂದ ನೀವು ಮುಂದಕ್ಕೆ ಬೇಕಾದ ಬದಲಾವಣೆ ಮಾಡ್ಕೊಳ್ಳಿ. ಆದರೆ ಕಾದಂಬರಿಯ ಬೇಸಿಸು ಇದನ್ನು. ಹೀಗಾಗಿ ಅದೇನಾಯಿತು ಅಂತಂದರೆ ಈ ಸಿನಿಮಾ ಜಗತ್ತಿನೊಳಗೆ ಈ ಸ್ಟೋರಿ ರೈಟರ್ ಅಂತ ಅನ್ನೋದು ಒಂದು ಕಾನ್ಸೆಪ್ಟು. ಅವರಿಗೆ ಸಿನಿಮಾದವ್ರು ಬರೀ ಸ್ಟೋರಿ ರೈಟರ್ ಅಲ್ಲ, ರೈಟ್ರು ಅಂತಾರೆ. ಅವರು ರೈಟರ್ ಅಲ್ಲ, ರೈಟ್ರು ಅಂತ ಹೇಳ್ತಾರೆ. ಈ ಪೇಟೆ ಬೀದಿ ಒಳಗೆ ಲೆಕ್ಕ ಬರೀಕ್ ಇಟ್ಕೊಂಡ್ರೆ ಅವ್ರಿಗೂ ರೈಟ್ರು ಅಂತಾರೆ ಅವರು. ಈ ಸಿನಿಮಾದಲ್ಲೂ ಅಷ್ಟೇ, ಇಂಥದ್ದೊಂದು ಸ್ಟೋರಿ ಬರೀರ್ರಿ ಅಂತ ಹೇಳ್ತಾರೆ. ಅಯ್ಯೋ, ನಾನು ಬೊಂಬೈನೊಳಗೆ ಸಿನಿಮಾ ಇದು ಕತೆ ಹೇಗೆ ಬರೀತಾರೆ ಅಂತ ಅನ್ನೋದೆಲ್ಲ. ನಾನು ಅಂತ ಒಬ್ಬ ಸ್ಟೋರಿ ರೈಟರ್ ಇದ್ದು ಗೊತ್ತಾ ನಿಮಗೆ, ಕನ್ನಡದವ್ರು. ಅವರದ್ದು ನಮಗೆ ಬಹಳ ಹತ್ತಿರದ ಸ್ನೇಹಿತರಾಗಿದ್ದರು ಅವರು. ಅವ್ರದ್ದು ನಾನೊಂದ್ಸಲ ಅವ್ರನ್ನ ಕೇಳಿದೆ. ಅವ್ರು ನನ್ನ ಕೇಳಿದ್ರು, ನೀವು ಹೇಗೆ ಸ್ಟೋರಿ ಡೆವಲಪ್ ಮಾಡ್ತೀರಾ, ಯಾರು ಹೆಲ್ಪ್ ತಗೋತೀರಾ ಅಂತ. ನಾನು ಯಾರ ಹೆಲ್ಪೂ ತಗೊಳ್ಳೋದಿಲ್ಲ, ಅದು ನನ್ನ ತಲೆ ಒಳಗೇನೆ ತಾನೇ ಬೆಳ್ಕೊಂಡು ಹೋಗಬೇಕಾದದ್ದು ಅಂತ ಹೇಳಿದೆ ಅವ್ರಿಗೆ. ನೀವು ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರು ಅವರು. ಅವ್ರು ಹೇಳಿದ್ರು, ನಾನು ಒಂದಿಬ್ಬರು ಫ್ರೆಂಡ್ಸು ಲೋಣಾವಲಕ್ಕೆ ಹೋಗ್ತೀವಿ. ಲೋಣಾವಲಕ್ಕೆ ಹೋಗಿ ಒಂದು ಇದರೊಳಗೆ ಒಂದು ಇಳ್ಕೊಳ್ಳೋ ಜಾಗಕ್ಕೆ ಬಂದಂಥ ಕೆಲಸ. ಒಂದು 2-3 ದಿವಸ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ತೀವಿ. ರಿಲ್ಯಾಕ್ಸ್ ಅಂದ್ರೆ ಗೊತ್ತಲ್ಲ, ನಾವು ರಿಲ್ಯಾಕ್ಸ್ ಮಾಡಿಕೊಂಡು ರಿಲ್ಯಾಕ್ಸ್ ಮೈಂಡೆಲ್ಲ ಫ್ರೀ ಆದಮೇಲೆ ಯಾವುದು ಮಾಡೋಣ ಅಂತ ನಾವು ಯೋಚನೆ ಮಾಡ್ತೀವಿ. ಅಂದರೆ ಲೇಟೆಸ್ಟಾಗಿ ಏನು ಡೆವಲಪ್ ಆಗುತ್ತಲ್ಲ, ಅಲ್ಲ ಯಾವ್ದು ಸಕ್ಸಸ್ಫುಲ್ ಆಗುತ್ತಲ್ಲ, ಅದರೊಳಗೆ ಎಷ್ಟು ಫೈಟಿಂಗ್ ಇರುತ್ತೆ, ಎಷ್ಟು ಬಾತ್ರೂಮ್ ಸೀನ್ ಇರುತ್ತೆ, ಇವೆಲ್ಲ ಇರುತ್ತಲ್ಲ. ನಾವು ಇದನ್ನೆಲ್ಲ ಮಾಡ್ಕೊಂಡಂಥ ಕೆಲಸ. ಈ ಥರದ್ದನ್ನು ಸ್ಟೋರಿ ಮಾಡಬೇಕು ನಾವು. ಆದರೆ ಕಂಪ್ಲೀಟ್ ಈ ಇದುವರೆಗೆ ಬಂದಿರೋದ್ರ ಕಾಪಿ ಆಗಬಾರ್ದು, ಜನಗಳು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ನಾವೊಂದು ಸ್ಟೋರಿ ಮಾಡ್ತೀವಿ. ಹೇಗೆ ಅಂತ ಅಂದರೆ, ಅಲ್ಲಿ ಮೇಲ್ಗಡೆ ಮಾಡಿ ಮೇಲೆ ದೇವಾನಂದ್ ಇರ್ತಾನೆ, ಇಲ್ಲಿ ಕೆಳಗಡೆಯಲ್ಲಿ ಕಲ್ಪನಾ ಕಾರ್ತಿಕ್ ಇರ್ತಾಳೆ. ಅವನು ಹೀಗೆ ನೋಡ್ತಾನೆ, ಅವ್ರು ಹೀಗೆ ನೋಡ್ತಾಳೆ. ಅವರು ಕ್ಯಾರೆಕ್ಟರ್ ಅಂತ ಅಲ್ಲ ಅವ್ರು ಹೇಳೋದು, ದೇವಾನಂದ್, ಕಲ್ಪನಾ ಕಾರ್ತಿಕ್ ಅಂದರೆ ಯಾವ್ಯಾವ ನಟ ಅದನ್ನು ಅವ್ರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸ್ಟೋರಿ ರೈಟಿಂಗ್ಸ್ ಲೆವೆಲ್ ಒಳಗೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ನಾವು ಈ ಥರದಲ್ಲಿ ಮಾಡ್ತೀವಿ. ಆಮೇಲೆ ನಾವು ಅದರದ್ದೆಲ್ಲ ಒಂದು ಡೀಟೇಲಾಗಿ ವರ್ಕೌಟ್ ಮಾಡ್ತೀವಿ. ಪ್ರೊಡ್ಯೂಸರಿಗೆ ಕೊಡ್ತೀವಿ. ಪ್ರೊಡ್ಯೂಸರು ಆ ಇನ್ವೆಸ್ಟರ್ಗೊಂದು 4 ಜನ ಕರ್ಕೊಂಬರ್ತಾನೆ. ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅವರು ಇದು ಸಾಲದು ಕಣ್ರಿ, ಇದಕ್ಕಿಂಥದ್ದನ್ನು ಹಾಕ್ಬೇಕಣ್ರಿ, ಇದಕ್ಕಿಂತ ಫೈಟಿಂಗ್ ಹಾಕ್ಬೇಕಣ್ರಿ ಅಂತ. ಆಯಿತು ಸರ್, ಹಾಕ್ತೀವಿ. ನಾವು ಈ ಥರದಲ್ಲಿ ಮಾಡೋದು ಪ್ರೋಸೆಸ್ಸಿಗೆ ಸ್ಟೋರಿ ಡೆವಲಪ್ ಆಗೋಕ್ಕೆ ಅಂತ ನಾನು ಹೇಳಿದ್ದೆ. ಬಹುತೇಕ ಸಿನಿಮಾಗಳಲ್ಲಿ ನಡೆಯೋದೇ ಹೀಗೆ, ನಿಮ್ಮಂಥವ್ರದ್ದಲ್ಲ, ನಡೆಯೋದೇ ಹೀಗೆ. ಇದಕ್ಕೆ ಅಂದರೆ ರೈಟ್ರು ಅಂತ ಅಂದರೆ ಈ ಅರ್ಥದಲ್ಲೇ ಇದ್ದುದರಿಂದ ನನಗೆ 750 ರೂಪಾಯಿ ಅಂತ ಅವ್ರ ಅನೌನ್ಸ್ಮೆಂಟ್ ಒಳಗೆ ನನಗೆ ಕಾಗದ ಬಂತಲ್ಲ, ಅದರೊಳಗೂ ಕೂಡ ಇತ್ತು ಅದಕ್ಕೆಲ್ಲ. ನಾನು ಹೇಳ್ತಿದ್ದೆ, ನನಗೆ ಅಗೌರವ ಇದು. ನಾನು ಅದು ಸೆಕ್ರೆಟ್ರಿ ಇರ್ತಾನಲ್ಲ ಇಲ್ಲಿ, ಆ ಸೆಕ್ರೆಟ್ರಿ ಕಾಗದ ಬರೆದೆ. ಸಂಪೂರ್ಣವಾಗಿ ಆಗಿರೋದೇ ನನ್ನ ಕಾದಂಬರಿಯ ಮೇಲೆ. ನಾನು ಸ್ಟೋರಿ ರೈಟ್ರ್ ಖಂಡಿತವಾಗಿ ಅಲ್ಲ. ಇದು ನೀವು ನನಗೆ ಗೌರವ ಕೊಡ್ತೀನಿ ಅಂತ, ರೆಕಗ್ನಿಷನ್ ಕೊಡ್ತೀನಿ ಅಂತ ಅಂದರೆ ಈ ಪ್ರೈಸ್, ಈ ಅಮೌಂಟನ್ನು ನೀವು ಜಾಸ್ತಿ ಮಾಡಬೇಕು. ಇಲ್ಲದೆ ಇದ್ರೆ ನೀವು ನನಗೇನು ಕೊಡಬೇಡಿ, ನಾನು ತಗೊಳ್ಳೋದಿಲ್ಲ ಅಂತ ಅಷ್ಟೊತ್ತಿಗಾಗಲೇ ಅವರು ಅನೌನ್ಸ್ ಮಾಡಿ ಹೋಗ್ಬಿಟ್ಟಿದ್ರು. ಸರಿ, ನಾನು ಹಠನೇ ಮಾಡಿದೆ. ಆ ಡೈರೆಕ್ಟ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ನೋಡಿ ನೀವು ಇದನ್ನು ರಿಜೆಕ್ಟ್ ಮಾಡಬಾರ್ದು, ನೀವಿನ್ನೂ ಯಂಗ್ ವ್ಯಾನು, ನಿಮಗೆ ಬಹಳ ಫ್ಯೂಚರ್ ಇರಬೇಕಾದದ್ದು. ನಿಮ್ಮ ಹೆಸರು ಪದ್ಮಶ್ರೀನ ಅದು ಅಲ್ಲ, ಪದ್ಮಶ್ರೀಗೆ ರೆಕಮೆಂಡ್ ಆಗಬೇಕು ಅಂತ ಸರ್ಕಾರದ ಮಟ್ಟದೊಳಗೆ ಇದೆ. ನೀವು ಒಂದನ್ನು ಇದು ಹೀಗೆ ರಿಜೆಕ್ಟ್ ಮಾಡಿದ್ರೆ ನಿಮ್ಮ ಮುಂದಿನ ಯಾವುದಕ್ಕೂ ನಿಮ್ಮ ಹೆಸರು ರೆಕಮೆಂಡ್ ಆಗೋದಿಲ್ಲ ಹಾಗೆ ಅಂತ ಅವ್ರು ಹೇಳಿದ್ರು. ನನಗೆ ಈ ಟೆಂಪ್ಟೇಷನ್ ನನ್ನ ಮುಂದೆ ಇಟ್ಟರು. ನಾನು ಹೇಳಿದೆ, ನಾನು ಪದ್ಮಶ್ರೀ ತಗೊಂಡು ಏನಾಗಬೇಕು, ಬಿಟ್ಟೇನಾಗಬೇಕು, ನಾನು ಎತ್ತಿರೋದು ಒಂದು ಪ್ರಿನ್ಸಿಪಲ್ಲು ಅಷ್ಟೇ. ನಾನು ನಿಮ್ಮ ಸಿನಿಮಾ ಅರ್ಥದ ರೈಟ್ರ್ ಖಂಡಿತವಾಗಿ ಅಲ್ಲ ಅಂತ ನಾನು ಅವ್ರಿಗೆ ಜವಾಬು ಹೇಳಿದೆ ಅಷ್ಟೇ. ನಾನು ಅದನ್ನು ಬಿಡೋದಕ್ಕೆ ಕಾರಣ ಇದೇ ಅದರ ಹಿನ್ನೆಲೆ. ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಶತಾವಧಾನಿಗಳು ಈಗ ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯವನ್ನು ಒಂದು ಸಮಷ್ಟಿಯಲ್ಲಿ ಒಂದು 5 ನಿಮಿಷ 2 ನಿಮಿಷದಲ್ಲಿ ಸಮರೈಸ್ ಮಾಡಿಬಿಡಿ ಸರ್.
ನಮಸ್ಕಾರ. ಪುನರಾಯಾನ್ ಮಹಾಕವಿ. 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಒಂದು ಕಾದಂಬರಿ 50 ವರ್ಷಗಳ ಅವಧಿಯಲ್ಲಿ ಬೆಳೆದು ಬಂದದ್ದು ಶ್ರೋತೃಗಳ ಮನಸ್ಸಿನಲ್ಲಿ, ಓದುಗರ ಮನಸ್ಸಿನಲ್ಲಿ ಹೇಗೆ ಅನ್ನೋದನ್ನು ನಾವು ಕಂಡಿದ್ದೀವಿ. ಇದು ಪ್ರಾಯಶಃ ಕನ್ನಡದ ಮಟ್ಟಿಗೆ ಒಂದು ವಿಶಿಷ್ಟವಾದ ಸಂದರ್ಭ. ಈ ಥರ ಹಲವು ಚಿರಕೃತಿಗಳು ನಮ್ಮ ಸೌಭಾಗ್ಯದಿಂದ ನಮ್ಮ ಭಾಷೆಯಲ್ಲಿವೆ. ಅವುಗಳ ಬಗೆಗೂ ಈ ಥರ ಕಾರ್ಯಕ್ರಮ ಅರ್ಥವತ್ತಾಗಿ ನಡೆದರೆ ತುಂಬ ಸಂತೋಷ ಅಂತ ಅನಿಸುತ್ತದೆ. ಒಂದು ರಾಮಾಯಣ ದರ್ಶನಕ್ಕಿರ್ಬೋದು, ಮಂಕುತಿಮ್ಮನ ಕಗ್ಗಕ್ಕೆ ಇರ್ಬೋದು, ಮೈಸೂರು ಮಲ್ಲಿಗೆ ಇರ್ಬೋದು, ಈ ತರಹ ಜನಮಾನಸವನ್ನು ನಿರಂತರವಾಗಿ ಮುಟ್ತಾ ಇರತಕ್ಕಂಥವು 10 ಕೃತಿಗಳಿವೆ. ಅವುಗಳ ಬಗೆಗೂ ಈ ತರಹ ರಸಿಕರು, ಓದುಗರು ಆಯೋಜನೆ ಮಾಡುವುದಾದರೆ ಒಳ್ಳೆಯದು. ಮತ್ತು ಇಲ್ಲಿ ಇನ್ನೂ ಒಂದು ಸ್ವಾರಸ್ಯ ಏನಾಗಿದೆ, ಇದನ್ನು ನೆನಪಿಸ್ಕೊಳ್ಳೋ ಭರದಲ್ಲಿ ಬೇರೆ ಬೇರೆ ಇದುವರೆಗೂ ಗೊತ್ತಿಲ್ಲದಿರುವ ಎಷ್ಟೋ ವಿಷಯಗಳು ಈಗಷ್ಟೇ ನಮ್ಮ ಶೇಷಾದ್ರಿ ಅವರು ಕೇಳಿದ್ರಿಂದ ಒಂದು ಪ್ರಿನ್ಸಿಪಲ್ಗಾಗಿ ಅವರು ಯಾವ ಥರ ಅದನ್ನು ಬೇಡ ಅಂತಂದ್ರು. ಪದ್ಮಶ್ರೀ ಅಂತ ಪ್ರಲೋಭನೆ, ಇವತ್ತು ಅವ್ರಿಗೆ ಯಾವ ಪದ್ಮ ಅವಾರ್ಡು ಬಂದಿಲ್ಲ. ಅಂದರೆ ಆ ರಿಪರ್ಕಷನ್ಸು ಸತ್ಯವೋ ಮಿಥ್ಯವೋ ಅವರು ಸೇಡ್ ತೀರಿಸ್ಕೊಳ್ಳೋಕೆ ಹೊರಟಿದ್ದು ಅಂತೂ ಆಗಿದೆ. ಇದರ ಬಗ್ಗೆ ನಮ್ಮ ಸರ್ಕಾರ ವಿವೇಕದಿಂದ ಇನ್ನಾದರೂ ವರ್ತಿಸಬೇಕು ಅಂತ ಅನಿಸುತ್ತದೆ. ಆಮೇಲೆ ಅವರು ಗಿರೀಶ್ ಕಾರ್ನಾಡರ ಆಡಾಡ್ತ ಆಯುಷ್ಯ ಪುಸ್ತಕದ ಹಿನ್ನೆಲೆಯಲ್ಲಿ ಅವರ ಬದುಕನ್ನು ಮತ್ತೆ ಯಾವ ತರಹ ನಾವು ಒಂದು ಕೃತಿಯನ್ನು ಪರ್ಸನಲೈಸ್ ಮಾಡ್ಕೊಂಡು ಬಿಟ್ಟಾಗ, ಪರ್ಸನಲ್ ಆಗಿ ತೆಗೆದುಕೊಂಡಾಗ ಆಗುವ ಸಮಸ್ಯೆ ಏನು, ರಸದೂರ ಎಂಥದ್ದು ಅನ್ನೋದನ್ನು ಹೇಳಿದ್ರು. ಭಿತ್ತಿಯಲ್ಲೇ ಬರೆದಿದ್ರು ಸುರಮಾದಾಸ್ ಗುಪ್ತಾ ಅವರ ವೃತ್ತಾಂತವನ್ನು. ಅದರ ಇನ್ನು ಕೆಲವು ವಿವರಗಳು ಪರ್ಸನಲ್ ಆಗಿ ಹೇಳುವಾಗ ಮತ್ತು ಕೆಲವು ಸ್ವಾರಸ್ಯಗಳು ಬರ್ತವೆ. ಅದಲ್ಲದೆ ವಿಮರ್ಶೆಗಳ ಪರಂಪರೆ ಹೇಗೆ ಬಂದಿದೆ ಅದರದ್ದು ಒಂದು ಸ್ಥೂಲವಾದ ಒಂದು ಅವಲೋಕನ ಆಗಿದೆ. ನನ್ನ ಅಪೇಕ್ಷೆ ಪ್ರಕಾರ ಅದನ್ನು ಹೆಚ್ಚು ವ್ಯಾಪಕವಾಗಿ ನಡೆದಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ಮತ್ತು ಇವತ್ತು ದೃಶ್ಯ ಮಾಧ್ಯಮದಲ್ಲಿ, ಅದು ಚಲನಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಸಾರ್ಥಕವಾಗಿ ಬಳಸ್ಕೊಂಡಿದ್ದಾರೆ ಮತ್ತು ಎಲ್ಲಿ ಸೋತಿದ್ದಾರೆ ಅದನ್ನು ತುಂಬ ಪ್ರಾಮಾಣಿಕವಾದ ವಿಮರ್ಶೆಯನ್ನು ಶೇಷಾದ್ರಿ ಅವರು ಮಾಡಿದ್ದಾರೆ. ತುಂಬ ಅರ್ಥವತ್ತಾದದ್ದು. ಕಾದಂಬರಿಯಲ್ಲಿ ಕೊಡ್ತಕ್ಕಂಥ ಅಷ್ಟು